ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪದ್ಮಗೌಡ. ನನ್ನ ಆರ್ದಿಸ್ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿಂದು ನನ್ನ 30ನೇ ದಿನದ 1 ಅವರ್ ಫಿಸಿಕಲ್ ವರ್ಕೌಟ್ ಚಾಲೆಂಜಲ್ಲಿ 7ನೇ ದಿನ. ತುಂಬ ಖುಷಿ ಆಗ್ತಿದೆ. ನಾವೆಲ್ಲ ಆಲ್ರೆಡಿ ಒಂದು ವಾರನ ಮುಗಿಸೇ ಬಿಟ್ವಿ. ಇನ್ನು 3 ವಾರ ಅಷ್ಟೇ ಉಳಿದಿರೋದು. ಸೊ ನಂಗೆ ತುಂಬ ಖುಷಿ ಆಗ್ತಿದೆ, ನಾನು 1 ವಾರ ಮುಗಿಸಿದ್ದೀನಿ ಅಂಥೇಳಿ. 1 ವಾರದ ರಿಸಲ್ಟು ಆಲ್ರೆಡಿ ನನಗೆ ಗೊತ್ತಾಗ್ತಾ ಇದೆ. ಆದ್ರೂ ನಾನು ಅದು 1 ತಿಂಗಳು ಚಾಲೆಂಜ್ ಅಲ್ಲ, 30 ಡೇಸ್ ಚಾಲೆಂಜ್ ಅಲ್ಲ. ಸೊ ಅದನ್ನು 30 ಡೇಸ್ ಎಂಡಲ್ಲೇ ಶೇರ್ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಾ, ನಾನು ಆ್ಯಸ್ ಯೂಶ್ವಲ್ ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶನ್ ಅಪ್ ಆಗಿ ವರ್ಕೌಟ್ ಮಾಡೋಣ ಅಂತ ಶುರು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೇರೆ ಬೇರೆ ಕಾರಣಗಳಿಂದ ನಂಗೆ ಬೆಳಗ್ಗೆ ವರ್ಕೌಟ್ ಮಾಡೋಕ್ಕಾಗಿಲ್ಲ. ಬೇರೆ ಕೆಲಸಗಳನ್ನ ಮಾಡಿದೆ. ಬಟ್ ನಂದು ವರ್ಕೌಟು ನಾನು ರಾತ್ರಿ 8 ಗಂಟೆಗೆ ಆ್ಯಕ್ಚುಲಿ ಶುರು ಮಾಡಿ ಎಲ್ಲದನ್ನು, ಅಂದರೆ ಸಂಜೆ ಏನು ವಾಕಿಂಗ್ ಮಾಡ್ತಿದ್ದೆ, ಬೆಳಗ್ಗೆ ಏನು ವರ್ಕೌಟ್ ಮಾಡ್ತಿದ್ದೆ, ಎರಡೂ ಸೇರಿ ಒಂದೇ ಸೆಷನಲ್ಲಿ ಮುಗಿಸ್ಕೊಂಡೆ. ಸೊ ಸ್ವಲ್ಪ ತುಂಬ ಸುಸ್ತಾಗ್ತಾ ಇತ್ತು. ಸ್ಟ್ಯಾಂಡಿಂಗ್ ಎಕ್ಸಸೈಸಸ್ ಮಾಡಿ, ಆಮೇಲೆ ಆ್ಯಪ್ಸ್ ವರ್ಕೌಟ್ ಮಾಡಿ, ಆಮೇಲೆ ಯೋಗ ಸೆಷನ್ ಮಾಡಿ, ಆಮೇಲೆ ಒಂದು 5 ಮಿನಿಟ್ಸ್ ಅಷ್ಟೇ ಮೆಡಿಟೇಷನ್ ಮಾಡಿದ್ದೆ ಆ್ಯಕ್ಚುಲ್ ನಾನು ಇವತ್ತು. ಯಾಕೆಂದರೆ ಮಕ್ಕಳೆಲ್ಲ ಇದ್ದರು, ಸೊ ಗಲಾಟೆ ಎಲ್ಲ ನಡೀತಾ ಇತ್ತು. ಇದಾದಮೇಲೆ ಅರ್ಧ ಗಂಟೆ ವಾಕ್ ಮಾಡಿದೆ. 33 ಮಿನಿಟ್ಸಲ್ಲಿ 3 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನ ನಾನು ಕವರ್ ಮಾಡಿ 6 km/h ಸ್ಪೀಡಲ್ಲಿ ನಾನು ಕವರ್ ಮಾಡಿದ್ದೀನಿ. ಆ್ಯಕ್ಚುಲ್ ಹೆಣ್ಮಕ್ಳಿಗೆ ವರ್ಕೌಟ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಯಾರು ಇಲ್ಲದೇ ಇರೋ ಟೈಮಲ್ಲಿ, ಅಂದರೆ ಎಲ್ಲರೂ ಮಲಗಿರೋ ಟೈಮಲ್ಲೇ ಮಾಡ್ಕೋಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ವರ್ಕೌಟ್ ಮಾಡೋಕ್ಕೆ. ನಾನು ತುಂಬ ಕಷ್ಟಪಟ್ಟು ಸಂಜೆ ಎಲ್ಲ ನೋಡಿ ಕಡೆಗೆ 8 ಗಂಟೆಗೆ ಶುರು ಮಾಡಿದೆ. ಸೊ ಏನೂ ತೊಂದರೆ ಇಲ್ಲದಲೇ ಮುಗೀತು, ಅದೊಂದು ಸಮಾಧಾನ. ಅದಾದಮೇಲೆ ನನಗೆ ಏನು ಅನ್ನಿಸ್ತು ಅಂದರೆ, ಇನ್ನು ಯಾವತ್ತೂ ಸಂಜೆ ತನಕ ಇಟ್ಕೋಬಾರ್ದು, ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಬಿಡ್ಬೇಕು ನಾಳೆಯಿಂದ ಅಂತ ಅನ್ನಿಸ್ತು. ಬಟ್ ಇವತ್ತು ವರ್ಕೌಟ್ ಮಾಡೋವಾಗ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗಿತ್ತು. ಎಲ್ಲ ಮೂವ್ಸು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಚೆನ್ನಾಗಿ ಕೈ ಕಾಲೆಲ್ಲ ಚೆನ್ನಾಗಿ ರೀಚ್ ಆಗ್ತಾಯಿತ್ತು ಎಲ್ಲ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ನಂದು 6 ದಿನದ್ದು ವರ್ಕೌಟ್ ಮಾಡಿರೋದು ಕೆಲಸ ಮಾಡಿದೆ, ಫ್ಲೆಕ್ಸಿಬಲ್ ಆಗಿದೆ ಅಂತ. ಬಟ್ ಆಮೇಲೆ ಯೋಚನೆ ಮಾಡಿದ್ಮೇಲೆ ಗೊತ್ತಾಯಿತು, 6 ದಿನದ್ದು ವರ್ಕೌಟಿಗಲ್ಲ, ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡ್ತಿರ್ತೀವಲ್ಲ, ಸೊ ಬಾಡಿ ಮಸಲ್ಸ್ ಎಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ, ಹಾಗಾಗಿ ಅಂತ. ನನಗೆ ತುಂಬ ಖುಷಿಯಾಗಿತ್ತು ಆ್ಯಕ್ಚುಲ್. ಪರವಾಗಿಲ್ಲ, ಇಷ್ಟೊಂದೆಲ್ಲ ಈಸಿಯಾಗಿ ಆಗ್ತಿದೆಯಲ್ಲ ಮೂವ್ಸ್ ಎಲ್ಲ ಇವತ್ತು ಅಂತ ನೋಡಿದ್ರೆ ರೀಸನ್ ಬೇರೆಯೇ ಇದೆ. ಓಕೆ, ಇದಾದಮೇಲೆ ನೀವು ನೋಡ್ತಾ ಇದ್ದೀರಾ, ಯೋಗ ಸೆಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ, ವರ್ಕೌಟ್ ಮಾಡೋವಾಗಲಿ ಅಥವಾ ಯೋಗ ಮಾಡೋವಾಗಲಿ ಒಂದೊಂದು ಪಾಸ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡೋಂಗೆ ಆಗ್ಬಿಡುತ್ತೆ. ಆದರೂ ಬರ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ತನಕ ಬರ್ಕೊಂಡು ನಾನು ವರ್ಕೌಟ್ ಎಲ್ಲ ಮಾಡೋಕ್ಕಾಗಿಲ್ಲ. ನೋಡೋಣ ನಾಳೆಯಿಂದ ಏನು ಮಾಡ್ತೀನಿ ಅಂತ. ಸೊ ಇದಾಗಿತ್ತು ನಂದು ಇವತ್ತು 7ನೇ ದಿನದ್ದು 1 ಅವರ್ ಫಿಸಿಕಲ್ ವರ್ಕೌಟ್ ಚಾಲೆಂಜ್. ನಂಗೆ ತುಂಬ ಖುಷಿ ಇದೆ, 1 ವಾರನ ನಾವು ಮುಗಿಸಿದ್ದೀವಿ ಅಂತ. ಇದರ ನಂತರ ನಾನು ಶೇರ್ ಮಾಡಿದ್ದು 30 ನಿಮಿಷ ವಾಕಿಂಗಿಂದ ಟ್ರೆಡ್ಮಿಲಲ್ಲಿ ವಾಕ್ ಮಾಡಿರೋದು. ಇದಾದಮೇಲೆ ನಾನು ಬೆಳಗ್ಗೆ ತಿಂಡಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ಏನು ತಿಂದೆ ಅಂತ, ಬರೀ ಅದಷ್ಟನ್ನೇ ತಿಂದೆ ಅಂತಲ್ಲ, ಸ್ವಲ್ಪ ಜಂಕು ಕೂಡ ಹೋಯಿತು. ಜಸ್ಟ್ ನಾನು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಲಂಚನ್ನು ಮಾತ್ರ ಶೇರ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.